ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಟೈಮ್ ನೋಡ್ರಿ, ಇವಾಗ ಸಂಜೆಗೆ 4 ಗಂಟೆ ಆತ್ರಿ. ತಮ್ಮನ ಸ್ಕೂಲಿಂದ ಬಂದರಿ. ಬಂದ ತಕ್ಷಣ ಮಕ್ಕೊಂಬಿಟ್ರಿ. ಯಾಕಂದ್ರೆ ಇವತ್ತು ಸ್ಕೂಲ್ ಒಳಗೆ ಏನೋ ವಾಮಿಟ್ ಮಾಡ್ಕೊಂಡಂತ್ರಿ. ಯಾಕೆಂದ್ರೆ ಮೊದಲ ಸ್ವಲ್ಪ ನೆಗಡಿಯಾಗಿ ಸುಸ್ತಾಗಿತ್ರಿ. ಆಕೆ ಬ್ಯಾಡ ಅಂದ್ರೂ ಹೋಗಿದ್ಲ ರೀ. ಇವತ್ತು ದವಾಖಾನಿಗೆ ಹೋಗೋಣ ಅಂತ ಅಂದ್ರೆ ಕೇಳಿಲ್ಲ, ಹೋಗಿದ್ಲರ ಸ್ಕೂಲ್ಗೆ. ಮತ್ತು ಅಲ್ಲಿ ಸ್ಕೂಲಿಗೆ ಹೋಗೋದ್ರಾಗ ಅಂದ್ರೆ ವಾಮಿಟ್ ಮಾಡ್ಕೊಂಡ್ಲಂತ್ರಿ. ಊಟ ಮಾಡಿಲ್ಲ, ಏನಿಲ್ಲ, ಡಬ್ಬಿ ಎಲ್ಲ ಹಂಗೆ ತಂದುಬಿಟ್ಟಾಳ್ರಿ ಆಕೆ. ಅದಕ್ಕೆ ಈಗ ಸ್ವಲ್ಪ ಅದು ಪಿತ್ತ ಆದಂಗೆ ಆಗಿತ್ತು, ಏನಾಯ್ತು ಅಂತೇಳಿ ಪಿತ್ತದ ಗುಳಿಗೆ ಕೊಟ್ಟೇನಿ ರೀ. ಮಕ್ಕೊಂಡಾಳ್ರಿ ಆಕೆ ಸ್ವಲ್ಪ ಗಂಜಿ ಮಾಡಾಕತ್ತೇನೆ ರೀ. ಗಂಜಿ ಮಾಡಿ ಆಮೇಲೆ ಎಬ್ಬಿಸ್ತೇನೆ ರೀ ಆಕೆ. ನೋಡಿ, ಸ್ವಲ್ಪ ಏನಾದರೂ ಸುಸ್ತಾತಪ್ಪ, ಏನಾದ್ರು ನಮಗೆ ಊಟ ಮಾಡೋಕ್ಕಾಗೋಲ್ತು, ಒಂಥರ ಆಕತ್ತೈತಿ ಬಾಯೆಲ್ಲ ಅಂತಂದು ಹೇಳಿದ್ರೆ ಆ ಕ್ಷಣಕ್ಕೆ ಏನು ಮಾಡಪ್ಪ ಅಂತ ಹೇಳಿದ್ರೆ ಜೋಳದ ಹಿಟ್ಟಿನ ಗಂಜಿನ ಬೆಸ್ಟ್ ರೀ. ಅದಕ್ಕೆ ಭಾಳ ಟೇಸ್ಟ್ ಆಗ್ತೈತೆ ರೀ. ಆಮೇಲೆ ಹೆಲ್ತಿಗೂ ಭಾಳ ಚಲೋ ರೀ. ಹಂಗಾಗಿ ನಾವು ಏನಾದರೂ ಹುಡುಗರಿಗಾಗಲಿ ಅಥವಾ ದೊಡ್ಡರಿಗಾಗಲಿ ಏನಾರು ಆರಾಮಿಲ್ಲಪ್ಪ, ಏನು ಊಟ ಮಾಡೋಲ್ರ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಅದನ್ನು ಹಾಕಿ ಜೋಳದ ಹಿಟ್ಟಿಂದ ಗಂಜಿ ಮಾಡಿಬಿಡ್ತೀವಿ. ಹಾಲು ಹಾಕಿ ಅಂತ ಕುಡಿದ್ಬಿಟ್ರೆ ಹೊಟ್ಟೆ ತುಂಬತೈತಿ. ಅದಕ್ಕೆ ಈಗ ಅದನ್ನ ಮಾಡ್ಲೇನ ಅಂತ ಹ್ಞೂ ಅಂದರಿ ಮಾಡಾಕತ್ತೀನಿ ನೋಡ್ರಿ. ತಮ್ಮನ ಗಂಜಿ ಮಾಡಿದ್ ನೋಡು, ಅದು ನಿಂಗೆ ಅಳಗಡ್ಸ್ಕೊಂಡು ಕುಡಿ. ಅದ್ರ ಹಾಲು ಹಾಕಿನ ಭಾಳ ಉಲ್ಟಿ ಆತನಲ್ಲ ಶಾಲ್ಯಾಗ. ಮೇಡಮ್ ಅವ್ರು ಏನಂದ್ರ? ಹೌದನ? ಅದೇನಲ್ಲಿ ಪಿತ್ತ ಆದಂಗೆ ಆಗಿರ್ಬೋದು, ಅದಕ್ಕೆ ಉಲ್ಟಿ ಆಗೈತದ. ಹ್ಞೂ ಸಾಲ್ಮೆ ಉಲ್ಟಿ ಕರ್ಲಿಕ್ಕತ್ತದ. ಯಾಕೆ ಆರಾಮ್ನ ಯೂಸೆ 5 ದಿನ. ಬೇಕು ನೀವು ಇದ್ರ ಅಂದಾರ ಬಾರಿಸಾರಕ್ಕೆ ಅಮ್ಮ. ಜೋರಕ್ಕೆ ಹಲ್ವಾರ ಅಲ್ಲ ಪಾಪ ಹಚ್ಚೈತಮ್ಮ. ವಾವ್, ಎಷ್ಟು ಚಂದ ಐತೆ. ಟೆಡ್ಡಿ ಬೇರೆ ಇದೆ, ಅದು ಕಪ್ಪ ಐತಿ. ಏ ಮಿನ್ನ, ಇದು ನೋಡ್ರಿ ಭೋಗ ಬಂದ್ಬಿಟ್ಟತ್ರಿ ಇವತ್ತು. ಹಕ್ಕಿ ನೋಡಿ ಹಿಡಿತವ್ರಿಪ್ಪ, ಇವು ಭಾಳ ಕೆಟ್ಟ ಹಿಡಿತವ್ರಿ ಪಕ್ಷಿಗೆಲ್ಲ. ಏನೋ ಜಾಲ್ರಿ ಐತಿ, ಚಲೋ ಆಗೈತಿ. ಇವು ತತ್ತಿ ಹಾಕ್ತಾವಂತೆ. ನಾವು ನಿನ್ನ ತೊಗೊಂಬಂದೆ ಇವನ್ನೇ. ಇನ್ನೂ ಮಟ್ಟ ಒಂದು ತತ್ತಿ ಹಾಕಿ ನೋಡಿ. ನಿನ್ನೆ ಹಾಕ್ಬೇಕಾಗಿತ್ತವು. ಆ್ಯಕ್ಚುಲಿ ಹೇಳಿದ್ರೆ ನೀವು ಹೇಳೋ ಲೆಕ್ಕ ನೋಡಿದ್ರೆ ಯಾಕೆ ಲೇಟ್ ಆಗೈತದ. ಇದಕ್ಕೆ ಹೆಂಗೆ ಕೊಡತ್ತವನ ಇವು? ಯಾವಾಗಪ್ಪ ತತ್ತಿ? ಯಾವಾಗ? ಹೊಸ ಮನಿ ಹೊಸ ಪಂಜರ ಅಲ್ರಿ, ಹಂಗ ಸ್ವಲ್ಪ ನಾಸ್ಕೊಳಕತ್ತಿತ್ತವ್ರಿ ಅವು. ನೋಡ್ರಲ್ಲ ವಾವ್, ರಕ್ಕಿ ಹೆಂಗೆ ಮಾಡತ್ತೆ ನೋಡತ್ತೆ. ಅದ ತೋರ್ಸಾಕತೈತಿ. ನನ್ನ ರಕ್ಕಿ ಉದ್ದದಾವು. ನನಗೊಮ್ಮೆ ನೀವು ಪಂಚರ ಹೊರಗೆ ಬಿಟ್ಟು ನೋಡತ್ತದ. ಆದ್ರೆ ಇವು ಹೆಂಗೆ ಕೊಡ್ತಾನೆ ಇವು? ಏನಾರ ನಾವು ಹೊರಗೆ ಬಿಟ್ಟು ಅಂತ ಇಟ್ಕೊಂಡು ನಿನ್ನೆ ಉಳಿಯಂಗಿಲ್ಲ ಇವು. ಇವಕ್ಕೆ ಕಾಗಿ ಹದ್ದಿಗಿದ್ದ ಹೊಡೆದ ಬಿಡ್ತಾವೆ. ಆಮ್ಯಾಗ ಇವು ಹೆಂಗಪ್ಪ ಅಂತ ಹೇಳಿದ್ರೆ ಇವು ಪಂಜರದಾಗ ಇಟ್ಟು ಸಾಕುವಂಥವು ಪಕ್ಷಿ. ಇವು ಭಾಳ ಸೂಕ್ಷ್ಮ ಪಕ್ಷಿ ಎಲ್ಲ ಇವು. ಸಾಕುವಂತವ ಇವು. ಹಿಂಗ ಪಕ್ಷಿ ಅದಾವಲ್ಲ ಭಾಳ ಅದಾವು. ಅವು ಉದ್ದಿರ್ತಾವು. ಆಮ್ಯಾಗ ತೆಲಿನಾಗಂದು ಕೊಂಕಿರ್ತದ ಅದಕ್ಕೆ. ಆ ಟೈಪ್ ಅವಲ್ಲ ಅವಂತಾವಲ್ಲ. ಹೆಂಗದ್ ಗೊತ್ತಾನೆ? ಪಾರೋಳ ಒಳಗೆ 2 ನಮೂನಿ ಪಾರೋಳ ಅದಾವು. ಒಂದು ಅಡುಗೆ ಪಾರೋಳ ಬೇರೆ, ಒಂದು ಸಾಕೋ ಪಾರೋಳ ಬೇರೆ. ಈಗ ನೋಡ್ರಿ ಟೈಮ್ ಸಂಜೆ 7 ಗಂಟೆ ಆಗೈತಿ. ಮತ್ತು ಚಿಟ್ಟಿ ಮಳಿ ಸ್ಟಾರ್ಟ್ ಆಗೈತ್ರಿಪ್ಪ. ಇಲ್ಲಂತೂ ಮಸ್ತ್ ತಣ್ಣಗೆ ಬರ್ತದೆ ಗಾಳಿ. ಯಾಕಂದ್ರೆ ನಾವು ಪೂರ ಮ್ಯಾಗದೈತಿ. ಕ್ಲೈಮೇಟ್ ನೋಡ್ರಿ ಹೆಂಗೈತಿ. ಟೈಮ್ ನೋಡ್ರಿ ಇವಾಗ 9:15 ಆತ್ರಿ. ಈಗ ಊಟ ಮಾಡೋಣ್ರಿ ಎಲ್ಲರ. ಸಾನ್ಯಾ ಇಲ್ಲಿ ಶಾಂಡಿಗೆ ಕರೆ ಆತಾಳ್ರಿಪ್ಪ. ಇಲ್ಲಿ ಇವತ್ತು ಊಟಕ್ಕೇನು ಸ್ಪೆಷಲ್ಪ ಅಂತಂದು ಹೇಳಿದ್ರಿ. ಇವತ್ತು ನಿನ್ನೆ ಅಂತ ಚಿಕನ್ನು ಮಟನ್ ಇತ್ರಿ. ನನ್ನ ನಗು ಬರಾಕತ್ತೈತಿ ಹೇಳಾಕ. ನಿನ್ನೆ ಬೆಳಿಗ್ಗೆ ತತ್ತಿ ಸಾರು, ಬಿಸಿ ರೊಟ್ಟಿ, ಅನ್ನ ಮಾಡಿ ನಾನು ಒಂದು ಊಟ ಮಾಡಿದ್ರಿ.
ಮಧ್ಯಾಹ್ನ ಊಟಕ್ಕೆ ಮಟನ್ ಚಿಕನ್ ತರೋದ್ರಾಗ ಅಂದ್ರೆ ತತ್ತಿ ಸಾರು ಬಿಟ್ಟಿರ ಅದನ್ನ ಯಾರು ಉಣ್ಬೇಕ್ರಿ? ಮತ್ತು ಅದ ಬಂತ ಹೊಳಿಗೆ ಮತ್ತೆ ಈಗ ಅದನ್ನ ಬಿಸಿ ಮಾಡಿಟ್ಟಿದ್ದೆ ಅದನ್ನ ಉಣ್ರಿ, ಇಲ್ಲಾಂದ್ರೆ ವೇಸ್ಟ್ ಆಕತ್ತದ. ಅಷ್ಟೆಲ್ಲ ಮಸಾಲೆ ಹಾಕಿ ಅಂತ ಚಲೋ ಸಾರು ಮಾಡಿದ್ದು ನಾನು, ಮಸ್ತ್. ವೇಸ್ಟ್ ಮಾಡಬಾರ್ದು. ಸಾನ್ಯಾ ಬಾ ಊಟ ಮಾಡ್ಬಾ. ಇಲ್ಲಿ ನೋಡ್ರಿ ಮಳಿ ನಿನ್ನೆಲಿಂತಾನು ಬಿಟ್ಟೇಳಿ ನೋಡ್ರಿ, ರಾತ್ರಿಲಿಂತಾನು. ಅಲ್ಲಿ ನೋಡ್ರಿ ನಂದು ಸ್ಕೂಲ್ ಡ್ರೆಸ್. ನಿನ್ನೆ ನಾನು ಸ್ಕೂಲ್ ಒಳಗೆ ವಾಮಿಟ್ ಮಾಡ್ಕೊಂಡು ಬಿಟ್ಟೇನ್ರಿ. ಅದು ಒಣಗ್ತಿತ್ತೆ ಅಂತ ಬಿಟ್ಟೇನ್ರಿ ನಾನು. ಅದು ಒಣಗೇಳ್ರಿ, ರಾತ್ರಿಲಿಂತಾನು ಪೂರ ಮಳಿನ ಹತ್ತೈತೆ ನೋಡ್ರಿ. ಮಮ್ಮಿ, ಮತ್ತು ನಾನು ನಿನ್ನೆ ವಾಮಿಟ್ ಮಾಡ್ಕೊಂಡಿದ್ನಲ್ಲ, ಮತ್ತು ನಾ ಸ್ಕೂಲಿಗೆ ಏನು ಹಾಕೋಬೇಕು ಈಗ? ಸ್ಕೂಲ್ಗೆ ನಾನು ಒಣಗ್ತೈತೆ ಅಂತೇಳಿ ನಿನ್ನೆ ಬರೋದ್ರ ಹೋಗೋದು ಹಾಕಿದ್ನಿ. ಅದನ್ನ ಹೋಗೋದು ಹಾಕೋದ್ರೊಳಗೆ ಅಂದ್ರೆ ಮಳಿನಾಗ ಹತ್ಕೊಂಡ್ಬಿಟ್ಟಿತ್ತೆ. ಇವತ್ತೊಂದು ದಿನ ಅದು ಕಲರ್ ಡ್ರೆಸ್ ಹಾಕೊಂಡು ಹೋಗಿ ಏನಾಗಂಗಿಲ್ಲ. ಮತ್ತೆ ನೀ ಬಾ ನನ್ನ ಜೋಡಿ. ಏನು ಅನ್ನಂಗಿಲ್ಲ ಮೇಡಮ್ ಯಾರು ಇಲ್ರಿ ಮೇಡಮ್, ಮಮ್ಮಿ ಹೋಗೋದು ಹಾಕಿದ್ರ ಅದನ್ನ. ರಾತ್ರಿ ಮಳಿ ಬಂದು ಎಲ್ಲ ಪೂರ ಹಸಿನ ಆಗ್ಬಿಟ್ಟದ, ಒಣಗೆ ಇಲ್ರಿ, ಅದಕ್ಕೆ ಕಲರ್ ಡ್ರೆಸ್ ಹಾಕೊಂಡ್ ಬಂದೆ ಇವತ್ತೊಂದು ದಿನ. ರಾತ್ರಿ ಮಳಿ ಬರತೈತಂತ ನಾವು ಒಳಗಿಟ್ಟಿದ್ವಿ ರೀ. ಈಗ ಮಳಿ ಇನ್ನೂ ಬರತೈತ್ರಿ. ಈಗ ಹೊರಗಾಯ್ತು ನೋಡಿ, ಇದು ಪಾಪ ಥಂಡಿ ಎತ್ತಾತೈತ್ರಿ. ಅದಕ್ಕೆ ನೋಡ್ರಿಲ್ಲ ಎರಡು ಹೆಂಗೆ ಕುಂತಾವ್ರಿ. ನೋಡ್ರಿಪ್ಪ, ಇವಾಗೆಲ್ಲ ಕಸ ಅದನ್ನೆಲ್ಲ ಹೊಡೆದು ಗ್ಯಾಸ್ ಕಟ್ಟೆಲ್ಲ ತೊಳ್ಕೊಂಡು ಗ್ಯಾಸ್ ತೊಳ್ಕೊಂಡು ಈಗ ಒಂದು ಸೈಡ್ ಅನ್ನಕ್ಕೆ ಇಟ್ಟಿನ್ರಿ, ಒಂದು ಸೈಡ್ ಸಾರಿಗೆ ಇಟ್ಟಿನ್ರಿ. ಯಾಕಂದ್ರೆ ತಮ್ಮನಾಗ ಬಾಕ್ಸ್ ಕಟ್ಬೇಕಲ್ರಿ, ಹಾಗಾಗಿ ಲಗು ಲಗು ಅಡುಗೆ ಮಾಡತ್ತೀನಿ ರೀ. ಸನಿಯಾ, ನೀನು ಬಿಸ್ಕಿಟ್ ತಿಂದೆ ನೀನು? ನೋಡ್ರಿ, ಬೆಳಿಗ್ಗೆ ಎದ್ದು ಇವ್ನು ನೋಡಕ್ಕೆ ಲವ್ ಬರ್ಡ್ಸ್ ನೋಡಕ್ಕೆ ಇಬ್ರು ಬಂದಾರ ನೋಡ್ರಿ. ಇವ್ರಿಬ್ರು ಲವ್ ಬರ್ಡ್ಸ್, ಸೋನು ಹೀರಮ್ಮ. ಹಾಂ, ಅಂದಾರ ಅಮ್ಮ ಬಾರಿ ಸಾರ ಅಮ್ಮ. ಹಲೋ ಅಲ್ಲು ನೋಡ್ರಿ, ಇವತ್ತು ಹತ್ತಿನ ಜಾರ್ತಲ್ರಿ. ಜಾರ್ತಕ್ಕೆ ಇವತ್ತು ಚಂಗೆ ಮಾಡ್ತಾರೆ. 3 ದಿನ ಜಾರ್ತಕ್ಕೆ ಮಾಡ್ತಾರೆ, ಹತ್ತಿನ ಜಾರ್ತಕ್ಕೆ ಮಾಡ್ತಾರೆ, ಮೊರಮ್ನ ಮಾಡ್ತಾರೆ. ಇವತ್ತು ಹತ್ತಿನ ಜಾರ್ತಾರೆ. ನಮ್ಮ ಅಕ್ಕರ ಮನೆ ಚಂಗೆ ರೆಡಿ ಹಾಕತ್ತಿದ್ವಿ. ಅಲ್ಲೇ ಮೈದಾ ಹಿಟ್ಟು ಅಲ್ಲ ಅಪ್ಪ, ಮೈದಾ ಹಿಟ್ಟೆ ಇದನ್ನ ಕುಡ್ಸೇನ? ಗೋಧಿ ಹಿಟ್ಟೆ ಬರ ಪೂರ ಮೈದಾ ಹಿಟ್ಟೆ. ತತ್ತಿ ತತ್ತಿ ಹಾಕಿ ರುಚಿ ಹಾಕಲ್ಲ ಅಪ್ಪ. ಎಷ್ಟು 1 ಕಿಲೋದ ಐತೆ ಅನ್ನೋದು ಹಿಟ್ಟು? 1 ಕಿಲೋದ ಮೇಲೆ ಐತೆ ಅದಿಲ್ಲ? 1.5 kg 2 ತತ್ತಿ. ಏನ ಮತ್ತೆ ಎಣ್ಣೆ ಕಾಸಿದ್ದ ಸರ್ಕ್ ಸೋನು ಸರ್ಕ್ ಗರಂ ಐತಿಯಲ್ಲ ಚಕ್ಕದ ತಾಪ ಎಣ್ಣೆ ಅದ ಅಲ್ಲೇ ಆಮ್ಲೆಟ್ ಆತ ನೋಡ ತತ್ತಿ. ಈಗ ನೀ ಸೀರೆ ತೊಂಬಂದ 1 ವಾರದ ಮ್ಯಾಗ ಆಗತ್ತೆ. ಹೌದ್ರಿ, ಆ ಗಂಟು ಹುಚ್ಚತಿ ನೋಡ್ತಿ. ಇವತ್ತು ನೋಡಕ್ ಒಂದು ಕಾರಣ ಐತ್ರಿ. ಅವ್ ತಗೊಂಬಂದಿನಿ ಏನ್ ಟೆನ್ಷನ್ ಇದ್ದಲ್ಲ. ನಿನ್ ರಾತ್ರಿಲಿಂದ್ರ ಟೆನ್ಷನ್ ಆಗ್ಬಿಟ್ಟತ್ರ ನನಗೆ. ಯಾಕೆ? ಅಷ್ಟ ಚಲೋ ಸೀರಿನ ಅಷ್ಟ ಸಸ್ತದೊಳಗೆ ಕೊಟ್ಟಾರ ಅಂತ ಹೇಳಿದ್ರ ಒಳಗೆ ಏನಾರ ಡ್ಯಾಮೇಜ್ ಅದಾವನ ಅಂತ ಹೇಳಿ ನನಗ ಕನ್ಫ್ಯೂಸ್ ಆಗತ್ ಬಿಟ್ಟತ್ರಿ. ಇವ್ ಅಷ್ಟ ಹುಚ್ಚು ನೋಡಿದೀವಿ ನಾವು ಅವತ್ತು. ನಿಮ್ಮನ್ ಚೆಕ್ ಮಾಡಿರಲ್ಲ ಅಮ್ಮ ಬಂದಾಗ? ಇವನ್ ಹುಚ್ಚ ನೋಡಿಲ್ಲ ನಾನು. ಸೀರಿ ರೀ ಕವರ್ ಒಳಗೆ ಐತ್ವಿ 1000 ರೂಪಾಯಿಗೆ 4. ಅದಕ್ಕೆ ಎಲ್ಲ ಡ್ಯಾಮೇಜ್ ಅದಾವ ನೀವು ಮತ್ತು ಸಸ್ತ ಕೊಟ್ರ ಅಂತಂತ ಹೇಳಿದ್ರೆ ಅದಕ್ಕೆ ನೋಡಬೇಕಂತೇಳಿ ಇವತ್ತು ತೆಗ್ದೇನ್ರಿ ನಾನು. ನೋಡೋಣ ಡ್ಯಾಮೇಜ್ ಇತ್ತು ಅಂದ್ರೆ ಹೆಂಗಿದ್ರಿ, ಇಲ್ಲಿ ಬಿಲ್ ಐತ್ರಿ, ಹೋಗಿ ವಾಪಸ್ ಕೊಟ್ಬರೋಣ ಅಂತ್ರಿ. ಹೌದಿಲ್ರಿ? ಹುಚ್ಚಿ ನೋಡೇ ಬಿಡ ಅಂತ ಹೇಳ್ರಿಪ್ಪ. ಸುಮ್ಮನೆ ನಾವ್ರ ಯಾಕೆ ಹಚ್ಕೋಬೇಕ? ಕಲರ್ ಚಂದ ಐತಲ್ರಿ ಇದು? ಕಲರು ಚಂದ ಐತಿ, ಡಿಸೈನು ಚಂದ ಐತಿ, ಹೂನು ಚಂದ ಅದಾವು. ಲಾಸ್ಟ್ ಟೈಮ್ ನೀ ಇಂಥ ಸೀರೆ ಯಾವಾಗ ತಂದಿದ್ದೆ ಅಂತ ಗೊತ್ತ ನಿನಗೆ? ನೆನಪೈತಾನೆ? ಹಾಂ, ಅವಾಗ ಒಂದ್ಸಲ ಸೇಲ್ ಇತ್ತಲ್ರಿ, ಅವಾಗ ತೊಗೊಂಡಿದ್ದೆ. ಇದು ಕರೆಕ್ಟ್ ಐತ್ರಿ, ಇದು ಎಲ್ಲಿಲ್ಲ. ಆವಾಗ ನೀ ತೊಗೊಂಡಿದ್ದು ಸೀರೆ 4. ಆಮ್ಯಾಗ ಮಣ್ಣು ನಿನಗೆ ನಮ್ಮ ಆಶಾ ಒಂದು 4 ಇಷ್ಟು ಕೊಟ್ಲೇನ? ಎಷ್ಟು ಕೊಟ್ಲೆ? ಒಂದು 4-5 ಸೀರೆ ಕೊಟ್ಟಾರ್ರಿ ಅವ್ರು. ಆಮ್ಯಾಗ ನಜ್ಮಾ ಕೊಟ್ಟಾಳ. ನಜ್ಮಾ ಕೊಟ್ಟಾಳ್ರಿ. ಅವ್ರು ಕೊಟ್ಟದ್ವನ್ನ ನಾನು ಉಪಯೋಗಿಸಾಕತ್ತಿದ್ದೆ ರೀ. ಈ ಜಂಪರ್ ನೋಡ್ರಿ ಎಷ್ಟು ಚಂದ ಐತಿ ಇದ್ರ ಒಳಗಿಂದ ಅಲ್ಲ?
ಕಾಣತ್ತೇನೆ ಎಲ್ಲರೂ ಏನು ಡ್ಯಾಮೇಜ್ ಆಗಿದ್ದಿದ್ದೆ ಡ್ಯಾಮೇಜ್ ಇರಂಗಿಲ್ಲ ಇವು ಐತೆ ನೋಡೋಣ ಸ್ವಲ್ಪ ಏನೈತಿ ಅದು ಡ್ಯಾಮೇಜ್ ಅಂತಾರನ ಅದಕ್ಕೆ ಅದು ಡ್ಯಾಮೇಜ್ ಅನ್ನಂಗಿಲ್ಲ ಇವೊಂದಿಷ್ಟು ಅವತ್ತು ಅಮ್ಮ ಬಂದಾಗ ಹುಚ್ಚಿ ನೋಡ್ಬಿಟ್ಟಿದ್ರ ಟೆನ್ಷನ್ ಫ್ರೀ ಆಕತ್ ನಂದು ತಲೆ ಇವನ್ ನೋಡ್ಲಿಕ್ಕ ನೋಡಿ ಈಗ ತಲೆ ಒಳಗೆ ನನ್ನ ದಳತಿ ಗುಂಗಿ ಒಳಗೆ ಓಡಾಡ್ದಂಗೆ ಗುಂಗಾಡ್ಸಾಕತ್ತೈತಿ ಇಲ್ರಿ ಇದನ್ನೇ ಇಲ್ಲ ಇದು ಚಲೋ ಐತಿ ಇದು ಒಂದು ಲಾಸ್ಟ್ ಐತೆ ಅಷ್ಟು ಚೆಕ್ ಮಾಡೋಣ ₹1000 ನಾಲ್ಕು ಅಂತ ಹೇಳಿದ್ರೆ 250 ರೂಪಾಯಿಗೆ ಒಂದು ಬಿದ್ದಂಗೆ ಆಗ್ತದೆ ಇದು ಚೆನ್ನಾಗೈತೆ ಕಲರ್ ಅದೇನ್ರಿ ಇದು ಜಂಪರ್ ಇದು ಇಲ್ಲ ನೋಡ್ರಿ ಡ್ಯಾಮೇಜ್ ಏನಿಲ್ರಿ ಅವು ಚಲೋ ಡ್ಯಾಮೇಜ್ ಎಲ್ಲ ಇರಂಗಿಲ್ಲ ಇಲ್ರಿಪ್ಪ ನನಗೆ ಒಂಥರ ಇದಾದಂಗೆ ಆತ್ರಿ ಶಾಕ್ ಆದಂಗೆ ಆತು ಅಷ್ಟು ರೊಕ್ಕ ಕೊಟ್ಟು ತೊಗೊಂಬಂದೀವಿ ನಾವು ಅವು ನೋಡಲೇ ಇಲ್ಲಲ್ಲ ಬಿಚ್ಚಿ ಅಂತೇಳಿ ಇವು ಅಂತೂ ಬಿಚ್ಚಿ ನೋಡಿದ್ವಿ ಬಿಡ್ರಿ ನಾವು ಇವೇನಿಲ್ರಿ ಇವು ಚಲೋ ಅದಾವು ₹400 ಕೊಂದ್ರು ಅದಿಲ್ರಿ ಆಮೇಲೆ ಇದನ್ನ ಬಿಚ್ಚಿ ನೋಡಿದ್ವಲ್ರಿ ಅವತ್ತು ಇದು ನೋಡೈತಿ ಅದು ನೋಡೈತಿ ಕೆಂಪದ ಇವು ಎರಡು ನೋಡೈತಿ ಇದು ನೋಡೈತಿ ಅದಿಲ್ರಿ ಇದು ಒಂದು ಐತಿ ಲಾಸ್ಟ್ ಇದನ್ನ ಬಿಚ್ಚಿ ನೋಡ್ಬಿಡಣ ನೋಡ ನೀವು ಮಾಡ್ತಾ ಒಂದು ದೊಡ್ಡ ಬಜ್ಜಿ ಬಿಚ್ಚಿ ನೋಡಿದ್ಮೇಲೆ ಸಾಕ್ಬಿಡ ಅಷ್ಟು ಹಂಗಂದ್ರೆ ಏನಾಗಿರಲ್ಲ ಒಳಗೆ ಏನಾಗಿರಂಗಿಲ್ಲ ಹೌದ್ರಿಪ್ಪ ಇಷ್ಟ ಇರಲ್ಲ ಅಂದ್ರೆ ಸಾಕ ಅಂತಂದ್ರೆ ನೋಡ್ರಿ ಟೋಟಲ್ 9 ಸೀರೆ ತೊಗೊಂಬಂದ್ವಿ ಮತ್ತಿನ್ನು ಇನ್ನೊಮ್ಮೆ ಯಾವ್ದಾರು ಸೀರೆ ಸೇಲ್ ಬರೋ ಮಟ್ಟ ಸೀರೆ ಚಿಂತಿಲ್ಲ ಈಗ ಅದಿಲ್ರಿ ಇವ್ ನಮ್ಮ ಸನ ಜಂಪರ್ ಹೊಲಿತ್ ನಂದಲ್ರಿ ಯಾವಾಗ ಹೊಲ್ದು ಕೊಡ್ತಾಳ ಜಂಪರ್ ನೋಡನ್ರಿ ಅಷ್ಟು 9 ಸೀರೆ ಜಂಪರ್ ಹೊಲ್ದು ಕೊಡುವ ಅಂತ ಹೇಳಿನ ಆಕಿಗೆ ಮೇನ್ ಫಸ್ಟ್ ಇವನು ಹೊಲ್ದು ಕೊಡ ಅಂತ ಹೇಳಿ ದಿನ ಹುಡುಗಳ ಡೈಲಿ ಡೈಲಿ ಪ್ಲಾಸ್ಟಿಕ್ ಕೊಡ್ತದ ಎಲ್ಲ ಕಲರ್ಕಿನ ಇದು ಚೆನ್ನಾಗಲ್ರಿ ಇದು ಇವು ಎರಡು ನಮ್ಮ ಹೆಸರನ್ನ ಆರ್ಸಾಳೆ ಒಂದು ಕಲರ್ ಚಲೋ ಅದ ಅಡ್ಡಿ ಇಲ್ಲ ₹200 ಏನು ಬರ್ತಾವ್ರಿ ಹೌದಿಲ್ರಿ ಅಂತ ಚಲೋ ಬೆಸ್ಟ್ ಸೀರೆ ಇರುತ್ತೆ ಸೇಲ್ ಇಟ್ರ ಅಂದ್ರೆ ಚಲೋ ಮತ್ತೆ ಹುಬ್ಬಳ್ಳಿ ಒಳಗೆ ನೀನು ನಮ್ಮ ರೊಕ್ಕದ ಪ್ರಕಾರನೇ ಅಂದ್ರೆ ನಮ್ಮ ರೊಕ್ಕದ ತಕ್ಕ ಸೀರೆ ಸಿಗ್ತಾವ ₹100 ಸೀರೆ ಅದಾವ ಅವನು ತಗೊಂಬಂದೇವು ನಾವು ಆ ಸೀರೆ ನೀ ಇನ್ನೂ ಮಟ್ಟ ಹೊಡಿತಿ ₹110 ₹120 ಒಂದ್ರಬವು ಹೌದಲ್ಲ ಹೋ ಸರ್ ಸೇಲ್ ಒಂದು ಬ್ಲ್ಯಾಕ್ ಒಂದು ಪಿಂಕ್ ಮಸ್ತ್ ಇದೆ ಈಗೇನಪ್ಪ ಅಂದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬನೂ ಬಂದತ್ರಿ ಹಂಗಾಗಿ ಅವು ಸೇಲ್ ಇಟ್ಟಿರ್ತಾರ ಶ್ರಾವಣದಾಗ ಅದು ಮತ್ತೆ ಆಮೇಲೆ ದೀಪಾವಳಿಗಾಗ ಇಟ್ಟಿರ್ತಾರ ಸೇಲ್ ಆಮೇಲೆ ಇಂಥ ಟೈಮ್ನಾಗ ಏನಾರ ಮದುವೆ ಆಮೇಲೆ ಏನಾರ ಕಾರ್ಯಕ್ರಮ ಹುಡ್ಸೋರಿಗೆ ಸೀರೆ ಅವು ಬೇಕಪ್ಪ ಅಂತಂದು ಹೇಳಿದ್ರೆ ಅದಿಲ್ರಿ ಬಂದು ತೊಗೊಳಕೇನು ಅಡ್ಡಿ ಇಲ್ರಿ ಭಾಳ ಚಲೋ ಅದಾವ ಸೀರೆ ಚೀಪ್ ಆ್ಯಂಡ್ ಬೆಸ್ಟ್ ಮಸ್ತ್ ಸಿಗ್ತಾವ ಉಟ್ಕೊಂಡ್ರೆ ಉಟ್ಕೊಳಕ್ಕೆ ಕೊಟ್ರನ್ನ ನೆನೆಸ್ತಾರೆ ಇಷ್ಟು ಚಲೋ ಸೀರೆ ಅದಾವಲ್ಲ ಅಂತಂದೇಳಿ ಚೀಪ್ ಆ್ಯಂಡ್ ಬೆಸ್ಟ್ ರೇಟಿಗೆ ಮಸ್ತ್ ಸೀರೆ ಅದ ನೋಡ್ರಿ ಯಾರು ನಮಗೆ ಇವತ್ತು ವಿಡಿಯೋ ನೋಡಕತ್ತೀರಿ ನಿಮ್ಮ ಮನೆಯೊಳಗೆ ಏನಾದ್ರು ಮದುವೆ ಕಾರ್ಯಕ್ರಮ ಏನಾರು ಇತ್ತಪ್ಪ ಅಂತ ಹೇಳಿದ್ರೆ ಬರ್ರಿ ಹುಬ್ಳಿಗೆ ಪ್ರೀತಿ ಸಿಲ್ಕ್ ಆಮೇಲೆ ಭಂಡಾರಿ ಅಂಗಡಿ ಒಳಗೆ ಗಂಗಾವತಿ ಅಂಗಡಿ ಒಳಗನ ಮಸ್ತ್ ಸೇಲ್ ಅದಾವ್ರಿ ಬಂದು ಪಟಾಪಟ್ ಅಂತೇಳಿ ತೊಗೊಂಡು ಹೋಗ್ರಿ ನಿಮ್ಮ ರೇಟಿಗೇನ ಸಿಗ್ತಾವ್ರಿ ಎಲ್ಲ ಇದು ಭಾರಿ ಐತಿ ನೀಲಿ ಕಲರ್ ನೀನು ಈ ಸೀರೆ ತಗೊಂಡು 2 ವರ್ಷದ ಮ್ಯಾಗ ಆಗಿತ್ತು ನಾವು ಹೋಗಿ ಏನು ಹೆಚ್ಚಿಗೆ ಆತೆ 3 ವರ್ಷ ಆತೇನ್ರಿ ಅವಾಗ ಸೀರೆ ಮನ್ ಮೊಹರಮ್ಮಿಗೆನ ಅವಾಗ ತಗೊಂಡ್ ಸೀರೆ ನಾನು ಮೊಹರಮ್ನಾಗ ತೆಗ್ದಿದ್ದೆ ಬಿಡಾಕ ನಮ್ಮ ಮನ್ಯಾಗ ಇದ್ದಾಗ ಒಂದ್ಸಲ ಕಣ್ಣು ಬಂದಿದ್ವಲ್ರಿಪ್ಪ ಮೊಹರಮ್ನಾಗ ಹೌದು ಅವಾಗ ಹುಡ್ತಾಗ್ದಿದ್ದು ನೋಡ್ರಿ ನಾವು ನೋಡಾಕ ಎಲ್ಲರ ಕಣ್ಣು ಬಂದಿತ್ತು ಚಶ್ಮಾ ಹಾಕೊಂಡ್ ಮಾಡಿದ್ವಲ್ರಿ ನಾವು ಬ್ಲಾಗ್ ಅಡ್ಡಿಲ್ಲ ಸೀರೆ ಚಲೋ ಎಲ್ಲ ನೋಡ್ರಿ
ಇವಾಗ ಮಧ್ಯಾಹ್ನ ಟೈಮ್ ನಾಳೆ ಬಿಟ್ಬಿಟ್ಟಾರ, ಇಲ್ಲಾಂದ್ರೆ ಬೆಳಗ್ಗೆ ದಿನ ಜಲ್ದಿನ ಬಿಡ್ತಿದ್ರೆ ಈಗ ಬಿಟ್ಟಾರಿ ನಾಳೆ. ಹಂಗಾಗಿ ಬ್ಯಾರಲ್ ಅವನ್ನೆಲ್ಲ ತೊಳೆದು ಈಗ ಪೈಪ್ ಮುಚ್ಚಿನ್ರಿ ನಾನು. ಇದು ಬ್ಯಾರಲ್ ತುಂಬ ಇರ್ತೈತಿ. ನಮ್ಗೆ ಸ್ವಲ್ಪ ಅರಿವಿ ಇದ್ದರಿಪ್ಪ ಅವನ್ನ ಅರಿವಿ ಹೋಗೋದು ಹಾಕ್ಬೇಕು, ಯಾಕಂದ್ರೆ ಮಳೆ ಸ್ವಲ್ಪ ನಿಂತತಿ. ಈಗ ಹೋಗೋದು ಹಾಕಿ ಬಂದ್ರೆ ಗಾಳಿಗೆ ಆಡ್ಕೊಂತಾವು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.